ಹಾಯ್ ಸ್ನೇಹಿತರೆ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಭೂಮಿ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವಿವತ್ತು ದೀಪಾವಳಿ ಹಬ್ಬಕ್ಕೆ ಅಂತ ಊರಿಗೆ ಹೋಗ್ತಾ ಇದ್ವಿ. ನಮ್ಮಣ್ಣ ಕರೆಯೋದಕ್ಕೆ ಬಂದಿದ್ದ. ಇಲ್ಲಿ ಎರಗಟ್ಟಿಯಿಂದ ಹಲ್ಕಿ ಅಂತ ಇದೆ, ಒಂದು 8 ಕಿಲೋಮೀಟರ್ ದೂರದಲ್ಲಿ. ಅಲ್ಲಿ ಮಾಲೆ ತೊಗೊಂಡು ಹೋಗಬೇಕು ಅಂತ ಬಂದಿದ್ವಿ. ಆದರೆ ಅಲ್ಲಿ ಮಾಲೆ ಬಹಳ ಕಾಸ್ಟ್ಲಿ ಹೇಳಿದರು, 80 ರೂಪಾಯಿಗೆ ಒಂದು ಮಾಲೆನ ಹೇಳಿದರು. ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಎರಗಟ್ಟಿನಲ್ಲಿ ನಾವು ಮಾಲೆನ ತೊಗೊಂಡು ವಾಪಸ್ ಊರಿಗೆ ಹೋದ್ವಿ. ನಮ್ಮ ಯಜಮಾನ್ರು ಎರಗಟ್ಟಿವರೆಗೂ ನಮ್ಮನ್ನು ಬಿಟ್ಟು ವಾಪಸ್ ನಾವು ಊರಿಗೆ ಹೋದರು. ನಾವಷ್ಟೇ ಊರಿಗೆ ಹೋದ್ವಿ. ಊರಿಗೆ ಹೋಗಿಬಿಟ್ಟು ನಾವು ನರಗುಂದಲ್ಲಿ ಮತ್ತೆ ಬಟ್ಟೆ ತೊಗೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ. ಆದರೆ ಎಲ್ಲ ಹುಡುಗರನ್ನ ಕರ್ಕೊಂಡು ಅಂಗಡಿಗೆ ಹೋದರೆ ಅಲ್ಲೇ ಭಾಳ ರಶ್ ಇರ್ತೈತೆ ಅಂತ ಹೇಳ್ಬಿಟ್ಟು ಅವ್ರನ್ನ ಮನೆಗೆ ಬಿಟ್ಟು ವಾಪಸ್ ಅರ್ಬಿ ಅಂಗಡಿಗೆ ಹೋಗಿ ಬಟ್ಟೆ ಎಲ್ಲ ತೊಗೊಂಡು ನಾವು ಊರಿಗೆ ಹೋದ್ವಿ. ಆಮೇಲೆ ಹೋಗಬೇಕಾದ್ರೆ ರಾತ್ರಿ 9 ಗಂಟೆ ಆಯಿತು, ತುಂಬ ಲೇಟಾಗಿ ಹೋಯಿತು. ಇದು ಮಾರನೇ ದಿನ ಬೆಳಗಿನ ಲಾಗು. ನಮ್ಮ ಮನೆಯಲ್ಲಿ ಇದು ದೀಪಾವಳಿ ಹಬ್ಬದ ದಿನ 5 ದಿನದವರೆಗೂ ಪಾಂಡವರನ್ನ ಇಡ್ತಾರೆ. ಪಾಡ್ಯಾಗಿ ಇದು 5 ದಿನ ಆಗಬೇಕು, ಅಷ್ಟು ಅಲ್ಲಿವರೆಗೂ ನಾವು 5 ದಿನ ಪಾಂಡವರನ್ನ ಇಡ್ತೀವಿ. ಇದು ಬೆಳಗ್ಗೆ ಎಲ್ಲ ತಯಾರಿ ಮಾಡ್ಕೊಂಡಿರೋವಂಥದ್ದು. ಇದು ನಾಷ್ಟ ಮಾಡ್ತಾಯಿದ್ದಾರೆ ನಮ್ಮ ಹೆಂಡತಿ. ಇದು ನಮ್ಮಪ್ಪ. ಇವರು ತೋರಣನೆಲ್ಲ ಕಟ್ಟಿ ರೆಡಿ ಮಾಡ್ತಿದ್ದಾರೆ, ಮಾಲಿನೆಲ್ಲ ಇಟ್ಕೊಂಡಿದ್ದಾರೆ. ಇದು ನಮ್ಮದು ಗ್ರೋಸರಿ ಸ್ಟೋರ. ಮಾಲೆನೆಲ್ಲ ಇಟ್ಟಾರ ಇಲ್ಲಿ ರೆಡಿ ಮಾಡೋದಕ್ಕೆ. ಎಲ್ಲ ತಯಾರಿನ ಮಾಡ್ಕೊಳ್ತಿದ್ವಿ. ಇಲ್ಲಿ ಗೋಧಿ ಹುಗ್ಗಿ ಮಾಡೋದಕ್ಕೆ ಅಂತ ಒಲೆ ಮೇಲೆ ಕುದಿಯೋದಕ್ಕೆ ಇಟ್ಕೊಂಡಿದ್ವಿ. ಗ್ಯಾಸ್ ಮೇಲೆ ಆದರೆ ಕರೆಕ್ಟಾಗಿ ಕುದಿಯೋದಿಲ್ಲ ಅಂತ ಹೇಳ್ಬಿಟ್ಟು ಗ್ಯಾಸ್ ಮೇಲೆ ಉದಿರೋ ಅಡುಗೆನೆಲ್ಲ ಮಾಡಿಕೊಂಡು ತಯಾರಿ ಮಾಡ್ಕೊಳ್ಬೇಕಂತ ಹೇಳಿ ತಯಾರಿನ ನಾವು ಮಾಡ್ಕೊಳ್ತಾ ಇದ್ವಿ. ಇದು ಎಲ್ಲ ಅಡುಗೆ ಕೆಲಸ ನಮ್ಮದು ಆಗ್ತಾಯಿತ್ತು. ಈ ಕಡೆ ಹೊರಗಡೆ ಎಲ್ಲನೂ ಕೂಡ ತಯಾರಿನ ಮಾಡ್ಕೊಳ್ತಾ ಇದ್ದರು. ಹೊರಗಡೆ ಡೆಕೋರೇಷನ್ನು ಲೈಟಿಂಗ್ ಎಲ್ಲನೂ ಮಾಡ್ತಾಯಿದ್ರು. ಇದು ನಮ್ಮದು ಒಳಗಡೆ ಮಾಡ್ತಾರೋ ಕೆಲಸ. ಇದು ನಮ್ಮಣ್ಣ ಎಲ್ಲ ತಯಾರಿ ಮಾಡ್ಕೊಳ್ತಿದ್ದಾರೆ. ಇಲ್ಲಿ ಚಿಂಕಿ ಮೇಲೆಲ್ಲ ನಿಂತ್ಕೊಂಡಿದ್ದಾರೆ ಮಾಲೆನೆಲ್ಲ ಕಟ್ಟೋದಕ್ಕೆ. ಚಿಂಕಿ ಹಿಡ್ಕೊಂಡಿದ್ದಾರೆ ನಮ್ಮ ತಮ್ಮ. ಮೇಲ್ಗಡೆ ಇರೋನು ಕೂಡ ನಮ್ಮ ಕಾಕನ ಮಗ, ಅವನು ನಮ್ಮ ತಮ್ಮನೇ ಆಗಬೇಕು. ಎಲ್ಲರೂ ಕೂಡ ಸೇರಿ ಡೆಕೋರೇಷನ್ ಮಾಡ್ತಾಯಿದ್ರು. ಡೆಕೋರೇಷನ್ ಕೆಲಸ ಸ್ಟಾರ್ಟ್ ಆಗಿತ್ತು. ಆಗ ನಾವು ಇಲ್ಲೇ ಕಟ್ಟೆ ಮೇಲೆ ಕುತ್ಕೊಂಡು ಎಲ್ಲನೂ ನೋಡಾತಿದ್ವಿ. ನಮ್ಮ ಬಳೆಗಾರಕ್ಕೆ ಬಂದಳು, ಬಳೆ ಇಟ್ಕೊಬರ್ರಿ ಅಂಥೇಳಿ ಕರೆದ್ಲು. ಆಯಿತು ನಡ್ರಿ ಅಂಥೇಳಿ ನಾವು ಬಳೆ ಇಟ್ಕೊಳ್ಳೋದಕ್ಕೆ ಎದ್ದು ಒಳಗಡೆ ಬಂದ್ವಿ. ನಮ್ಮ ವಿಕ್ಕಿ ಅಂತರೂ ಅಕ್ಕಿ ಬಳಿ ಬುಟ್ಟಿ ಬಿಟ್ಟು ಸರಿತಾನ ಇರಲಿಲ್ಲ. ನನಗೂ ಬೇಕು ಅಂಥೇಳಿ ಹೀಗೆ ಬುಟ್ಟಿ ಹಿಡ್ಕೊಂಡು ಕೂತ್ಕೊಂಡಿದ್ದ. ಎಲ್ಲನೂ ಕಾಜಿನ ಬಳೆನೇ ತೊಗೊಂಡು ಬಂದಿದ್ರು. ಅದರಲ್ಲೇ ನಾವು ಇಷ್ಟ ಆಗಿರೋಂಥನ ಸೆಲೆಕ್ಟ್ ಮಾಡಿ ಒಂದು 2 ಡಜನ್ನ ತೊಗೊಂಡ್ವಿ. ಇದು ಪೂಜೆ ತಯಾರಿ ಮಾಡ್ಕೊಳ್ತಾ ಇರೋವಂಥದ್ದು. ಎಲ್ಲ ಕೆಲಸ ಮುಗಿಸಿ ನಾವು ಪೂಜೆಗೆ ತಯಾರಿ ಮಾಡ್ಕೊಳ್ತಾ ಇದ್ವಿ. ಲಕ್ಷ್ಮಿಗೆ ಅಲಂಕಾರನೆಲ್ಲ ಮಾಡ್ತಾಯಿದ್ವಿ. ಸೀರೆ ಉಡಿಸಿ ಎಲ್ಲ ತಯಾರಿ ಮಾಡಿ ಇಟ್ಕೊಂಡಿದ್ವಿ. ಮೇಲ್ಗಡೆ ಎಲ್ಲ ಸ್ವಲ್ಪ ಡೆಕೋರೇಷನ್ ಎಲ್ಲ ನಮ್ಮಣ್ಣ ಅದು ಮಾಡಿದ್ರು. ಇದು ಕೆಳಗಡೆ ಎಲ್ಲ ನಾವು ಒಂದು ಲಕ್ಷ್ಮೀ ಪೂಜೆದೆಲ್ಲ ಡೆಕೋರೇಷನ್ನ ನಾವು ಮಾಡ್ತಾಯಿದ್ವಿ. ಸೀರೆನೆಲ್ಲ ಹಾಕಿ ಆಮೇಲೆ ಎಲ್ಲ ದಂಡಿಯದೆಲ್ಲನೂ ಕಟ್ಕೊಂಡು ತಯಾರಿ ಮಾಡ್ಕೊಳತ್ತಿದ್ವಿ. ಇದೇ ಸ್ವಲ್ಪ ಟೈಮ್ ಆಯಿತು. ಎಲ್ಲ ಹೊರಗಡೆನೇ ಡೆಕೋರೇಷನ್ ಮಾಡ್ತಾ ಜಾಸ್ತಿ ಹೊತ್ತು ನಿಂತ್ಕೊಂಡ್ಬಿಟ್ಟು, ಹಾಗಾಗಿ ಒಳಗಡೆ ಡೆಕೋರೇಷನ್ನ ಸ್ವಲ್ಪ ಲೇಟಾಗಿ ಮಾಡಿಕೊಟ್ರು. ಅದಕ್ಕೆ ಸ್ವಲ್ಪ ಟೈಮ್ ಆಯಿತು. ಟೈಮ್ ಅಂತೂ ಕರೆಕ್ಟಾಗಿ 6:30 ಅಂದೆಲ್ಲನೂ ಪೂಜೆ ತಯಾರಿನ ಮಾಡ್ಕೊಂಡಿದ್ವಿ. ಇದು ಸಾಡಿ ಎಲ್ಲ ಹಾಕಿ ಇಟ್ಕೊಂಡ್ವಿ. ಆಮೇಲೆ ನಾವು ಇದಕ್ಕೆ ದಂಡಿಯದೆಲ್ಲನೂ ಆಮೇಲೆ ಹಾಕ್ಕೊಂಡ್ವಿ. ಬಾಳೆಗರಿ ಕಬ್ಬು ಎಲ್ಲನೂ ತಂದಿದ್ರು. ಬಟ್ ಇಲ್ಲಿ ಕಬ್ಬು ಇಡೋದಕ್ಕೆ ಅಷ್ಟು ಸಫಿಸೆಂಟ್ ಇಲ್ಲ, ಹಾಗಾಗಿ ಚಿಕ್ಕದಾಗಿರೋಂಥ 2 ಬಾಳೆಗರಿನಷ್ಟೇ ಇಟ್ಕೊಂಡ್ವಿ. ಉಳಿದಿರೋದನ್ನು ಗಾಡಿಗೆ ಇಟ್ಟು ಪೂಜೆ ಮಾಡಿದ್ರೆ ಆಯ್ತು ಅಂಥೇಳಿ ಇದು ಎಲ್ಲನೂ ತಯಾರಿನ ಮಾಡ್ಕೊಳ್ತಾ ಇದ್ವಿ. ರೋಹಿತ್ ನೀನು ಬರ್ತೀರ? ಹಾಯ್ ಮಾಡಿ ತೆಗಾಕತ್ತ ಹೊಡೆದಳು. ಆಮ್ಯಾಗೆಲ್ಲ ಪೂಜೆ ಆದ್ಮೇಲೆ ನಕಲಿ ನೋಡ್ಕತ್ತೇನೆ. ಮಾಮ ದಾದಾ ಕಟ್ಕೊಂಡು ನೋಡ್ತಾನೆ. ಕೊಡೋಕೆ ಫಸ್ಟ್ ನೋಡಿ ದಾದಾ. ಇಲ್ಲ ನಡೀದಿಲ್ಲ. ಬುತ್ತಾನಿ ನೋಡಿ, ಬುತ್ತಾನಿ ಗಟ್ಟ ನಡೀತಾವ.
ಇಲ್ಲ ಇಲ್ಲ ಹಚ್ಚಿಲ್ಲ ಯಾವ್ದು ಬರ್ರ ತಿಳ್ಕೊತದ ಸರಿ ಅದು ಪಟಾಕಿ ಎಲ್ಲ ಹೊಡೆಯೋದಾದ್ಮೇಲೆ ಮೇಲ್ಗಡೆ ಬನ್ನಿ ಒಂದರ ಫೋಟೋ ತೆಗಿತೀನಂತ ಕರೆದ ನಮ್ಮಣ್ಣ. ಹಾಗಾಗಿ ಎಲ್ಲರೂ ಮೇಲ್ಗಡೆ ಬಂದ್ವಿ. ಒಬ್ಬೊಬ್ಬರನ್ನಾಗಿ ಸಪ್ರೇಟಾಗಿ ಹುಡುಗರದೆಲ್ಲನೂ ಫೋಟೋ ತೆಗ್ದ. ಆಮೇಲೆ ಗ್ರೂಪ್ ಫೋಟೋನ ತೆಗ್ದ. 3 ವರ್ಷ ಆಗಿತ್ತು ನಾವು ಕೂಡ ದೀಪಾವಳಿ ಹಬ್ಬಕ್ಕೆ ಬಂದಿರಲಿಲ್ಲ. ನಮ್ಮ ಮಮ್ಮಿ ಇರಬೇಕಾದ್ರೆ ಬಂದಿದ್ದ. ನಮ್ಮ ಮಮ್ಮಿ ತೀರ್ಕೊಂಡ್ಮೇಲೆ ಅವರು ಕೂಡ ಕರೆಕ್ಟಾಗಿ ಹಬ್ಬನ ಮಾಡಲಿಲ್ಲ. ಹಾಗೆ ಲಕ್ಷ್ಮೀ ಪೂಜೆ ಅಷ್ಟೇ ಮಾಡಿ ಬಿಟ್ಟಿದ್ದರು. ಈ ವರ್ಷ ಎಲ್ಲರೂ ಬರ್ತಿದ್ದಾರೆ ಬರ್ರಿ ಅಂತ ಫೋನ್ ಮಾಡಿದ್ರು. ಅದಕ್ಕೆ ನಾವು ಕೂಡ ಈ ವರ್ಷ ದೀಪಾವಳಿ ಹಬ್ಬಕ್ಕೆ ಬಂದಿದ್ದೀವಿ. ಎಲ್ಲರೂ ಸೇರಿ ಹಬ್ಬನ ಮಾಡಿದ್ವಿ. ಕೊನೆಯದಾಗಿ ನಮ್ಮ ಫೋಟೋನು ತೆಗೆದ್ರು. ಇದು ನಾನು ಮತ್ತು ನಮ್ಮ ತಮ್ಮನ ಹೆಂಡತಿ. ಇದು ನಮ್ಮ ತಮ್ಮನ ಫ್ಯಾಮ್ಲಿ. ಅವ್ರ ಮಿಸ್ಸಸ್ ಅವರು ಮತ್ತು ನಮ್ಮ ತೇಜಸ್ ಅವರೊಬ್ಬರು ಮಿಸ್ ಆಗಿದ್ದಾರೆ. ಇದು ನಮ್ಮ ತಮ್ಮ, ನಾನು ಮತ್ತು ನಮ್ಮ ವಿರಾಟ್ ಭೂಮಿ. ಇದು ನಮ್ಮಣ್ಣ. ಅವ್ರ ಫ್ಯಾಮ್ಲಿ ಊರಿಗೆ ಹೋಗಿತ್ತು ಅವ್ರ ಮನೆಗೆ. ಅವರು ಕೂಡ ಹಬ್ಬಕ್ಕೆ ಹೋಗಿದ್ದರು. ಇದು ಲಾಸ್ಟ್ ಪಾಂಡವರನ ಪಾಡ್ಯ ದಿನ ಮೇಲ್ಗಡೆ ಇಟ್ಟು ಪೂಜೆನೆಲ್ಲ ಮಾಡಿದ್ರೆ ದೀಪಾವಳಿ ಹಬ್ಬ ಮುಗೀತು ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ದೀಪಾವಳಿ ಲಾಗ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಹೊಸ ಮುಂದಿನ ಲಾಗ್ನೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಫ್ರೆಂಡ್ಸ್.